ನಮಸ್ತೆ ಕರ್ನಾಡು. ಇವತ್ತು ನಮ್ಮೂರು ಆನೇಕಲ್ಲಲ್ಲಿ ವಿಶೇಷವಾಗಿ ಹಸಿ ಕರಗಾಯಿತು. ಹಸಿ ಕರಗ ಎಲ್ಲ ಮುಗಿಸ್ಕೊಂಡು ನನ್ನ ಮನೆ ದೇವ್ರನ್ನ ನೋಡಬೇಕು ಅನ್ನಿಸ್ತು. ಬನಶಂಕರಮ್ಮ, ಬೂದಾಳದ ಬನಶಂಕರಮ್ಮ. ಇದು ಬಂದು ಹೊಸದುರ್ಗ ತಾಲೂಕಲ್ಲಿರೋದು. ಭಾಳ ವಿಶೇಷವಾಗಿ ಶಕ್ತಿ ದೇವತೆ ಅಂತ ಹೇಳ್ಬೋದು ಬನಶಂಕರಮ್ಮ. ನಾನು ಹೋಗಿ ಬೆಳಗ್ಗೆನೇ ಕೈ ಮುಗಿದು ಎಲ್ಲ ಒಳ್ಳೇದು ಮಾಡಮ್ಮ ಅಂತೇಳಿ ಭಕ್ತಿಯಿಂದ ಬಂದೆ. ಮತ್ತು ಇಲ್ಲೊಂದು ಬೇಸಿಗೆ ಶಿಬಿರ ನಡೀತಾ ಇತ್ತು, ರಜಾ ವಿತ್ ಮಜಾ ಅಂತೇಳಿ. ಭಾಳ ಖುಷಿಯಾದರು ಮಕ್ಕಳೆಲ್ಲ. ಅವ್ರದ್ದೊಂದು ವಿಡಿಯೋ ಮಾಡಿಕೊಂಡು ಹಂಗೆ ಪರಪ್ತಾತನ ಹೋಗಿ ಕೈ ಮುಕ್ಕೊಂಡು ಆಮೇಲೆ ಹಂಗೆ ಗವಿರಂಗ ಸ್ವಾಮಿ ಬೆಟ್ಟಕ್ಕೆ ಹೋದೆ. ಭಾಳ ವಿಶೇಷವಾಗಿತ್ತು. ಪುರಾತನ ಕಾಲದ ದೇವಾಲಯ ಇದು. ಉದ್ಭವ ಮೂರ್ತಿ ಕೂಡ. ಭಾಳಷ್ಟು ಜನ ಇದ್ದರು. ಏನಪ್ಪ ಮಾಡೋದು ಅಂದ್ಬಿಟ್ಟು ಸ್ಪೆಷಲ್ ದರ್ಶನ. ಇಲ್ಲಿ ಸ್ಪೆಷಲ್ ದರ್ಶನಕ್ಕೆ 10 ರೂಪಾಯಿ ಕೊಟ್ಬಿಟ್ಟು ಒಳಗಡೆ ಹೋಗಿ ದೇವ್ರಿಗೆ ಕೈ ಮುಗಿದು ಮತ್ತು ಹಂಗೆ ದರ್ಶನ ಮಾಡಿಕೊಂಡು ಬಂದೆ. ಹಂಗೆ ಕೋಟ್ನಾಯಕನಹಳ್ಳಿ ಬನಶಂಕರಿಗೆ ಹೋದೆ. ಈ ಕೋಟ್ನಾಯಕನಹಳ್ಳಿ ಬನಶಂಕರಿ ಭಾಳ ವಿಶೇಷವಾಗಿದೆ. ಇಲ್ಲಿ ನಮ್ಮ ವಿಷ್ಣುದಾದ ಅವರು ಈ ತಾಯಿ ಬನಶಂಕರಮ್ಮ ಅವ್ರಿಗೆ ಒಂದು ಇದು ಕೊಟ್ಟಿದ್ದಾರೆ, ಖಡ್ಗ ಕೊಟ್ಟಿದ್ದಾರೆ ಆವಾಗೆ. ಮತ್ತು ಇಲ್ಲಿ ಛತ್ರ ಕೂಡ ಕಟ್ಟಿಸಿದ್ದಾರೆ ವಿಷ್ಣುದಾದ ಅವರು. ಭಾಳ ಖುಷಿಯಾಯಿತು ಇದೆಲ್ಲ ನೋಡಿ. ಕೈ ಮುಕ್ಕೊಂಡು ಎಲ್ಲ ದೇವ್ರನ್ನ ಒಳ್ಳೇದು ಮಾಡಪ್ಪ ಅಂತ ಹೇಳಿ ನನಗೂ ಯೂಟ್ಯೂಬ್ ಚಾನಲ್ಗೂ ನನ್ನೆಲ್ಲ ಪ್ರೇಕ್ಷಕರಿಗೂ ವೀಕ್ಷಕರಿಗೂ ಅಂತೇಳಿ ಬಂದೆ. ಮತ್ತು ನನ್ನ ಪೇಜ್ ಯಾರ್ಯಾರು ಫಾಲೋ ಮಾಡಿದ್ರು ದಯವಿಟ್ಟು ಫಾಲೋ ಮಾಡಿ.